ನಿಲ್ಲಲೇಬೇಕು ನಿಲ್ಲಲೇಬೇಕು ಬೇಕೇ ಬೇಕು ನ್ಯಾಯ ಬೇಕು ಈ ಕೂಡಲೇ ಮಾವಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಲೇಬೇಕು ಮಾಡಲೇಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಎಲ್ಲಿ ತನಕ ಹೋರಾಟ ಎಲ್ಲೋ ತನಕ ಹೋರಾಟ ಏಕಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ನಾವು ಬೆಳೆಗಾರರ ರಕ್ಷಣೆ ಮಾಡಬೇಕು ರಕ್ಷಣೆಗೆ ಕೇಂದ್ರ ರಾಜ್ಯ ಸರ್ಕಾರ ನಿಲ್ಲಲೇಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಪ್ರತಿ ಕೆಜಿ ಮಾವಿಗೆ 10 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಲೇಬೇಕು ಬೇಕೇ ಬೇಕು ಬೀದಿಗೆ ತೆರಳಿರುವ ಮಾವು ಬೆಳೆಗಾರರ ರಕ್ಷಣೆ ನಿಲ್ಲಲೇಬೇಕು ಕೇಂದ್ರ ಮತ್ತು ರಾಜ್ಯ ಸರ್ಕಾರ 10 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಲೇಬೇಕು ಮಾವು ಬೆಳೆಗಾರರ ಮಾವುಗಳ ಪರಿಸ್ಥಿತಿ ಅವಲೋಕನ ಮಾಡಿ ವಿಶೇಷ ತಂಡ ರಚನೆ ಮಾಡಲೇಬೇಕು ಆಡಳಿತಾಧಿಕಾರಿ ತಾವೇ ಏನ್ ಸರ್ ಪ್ರತಿ ವರ್ಷ ಸುಮಾರು 5-6 ವರ್ಷಗಳಿಂದ ಪ್ರತಿ ವರ್ಷನೂ ಒಂದ್ಸರಿ ಕೊರೋನಾದಲ್ಲಿ ಮಾವು ಬೆಳೆಗಾರರ ರಕ್ಷಣೆಗೆ ಆಗದಿದ್ದು ಬೀದಿಗೆ ಬಿತ್ತು. ಈ ವರ್ಷ ಉತ್ತಮವಾದ ಫಸಲು ಬರ್ತಂತ ನಿರೀಕ್ಷೆ ಇತ್ತು. ಆದರೆ ನಮ್ಮ ಹಣೆ ಬರ ಸರಿ ಇಲ್ಲ, ಮಾವೆಲ್ಲ ಉದುರೋಯ್ತು. ಇರೋ 25% ಇದೆ. ಆ 25%ಅಲ್ಲೂ ಇವಾಗ ರೋಗ ಕಂಟ್ರೋಲ್ ಮಾಡ್ಕೊಂಡಿದ್ರು ಬೆಂಬಲ ಬೆಲೆ ಇಲ್ಲ, ಸಂಪೂರ್ಣವಾಗಿ ನೆಲ ಕುಸಿದ್ಬಿಟ್ಟಿದೆ. ಮೊನ್ನೆ ಜಿಲ್ಲಾಧಿಕಾರಿಗಳು ಮೊನ್ನೆ CM ಅವರ ಒಂದು ಸಭೆಯಲ್ಲಿ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ತಾವುಗಳು ಯಾಕಂದರೆ ತಾಲೂಕು ದಂಡಾಧಿಕಾರಿಗಳು ಮತ್ತು ಆಡಳಿತಾಧಿಕಾರಿಗಳು ಯಾಕಿರೋದ್ರಿಂದ ಈ ಕೂಡಲೇ ಶ್ರೀನಿವಾಸಪುರ, ಯಾಕಂದರೆ ಇಡೀ ದೇಶಕ್ಕೆ ಈ ಒಂದು ಮಾವು ಸರಬರಾಜು ಮಾಡೋದರಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಶ್ರೀನಿವಾಸಪುರ. ಈ ಒಂದು ಕೊಲ್ಲಿ ಇದ್ದದಿಂದ ಆ ಒಂದು ರಫ್ತು ಕೂಡ ಆಗ್ತಾ ಇಲ್ಲ. ಆಗದ ಕಾರಣದಿಂದ ಇವತ್ತು ಸಂಪೂರ್ಣ ಬೆಲೆ ಕುಸಿತ ಆಗಿದೆ. ಅದಕ್ಕೋಸ್ಕರ ನಾವು ಕೇಳ್ತಾ ಇರೋದ್ರಿಂದ ಕೇಂದ್ರ ಮತ್ತು ರಾಜ್ಯ ಬಜೆಟ್ನಲ್ಲಿ ಪ್ರತಿ ಏನು ಬಜೆಟ್ ಮಾಡ್ತಾರೆ 5,000 ಸಾವಿರ ಕೋಟಿ 10,000 ಕೋಟಿ ಒಂದು ಅನುದಾನವನ್ನು ಬಿಡುಗಡೆ ಮಾಡಬೇಕು. ಒಂದು ಮಾವು ಬೆಳೆಗಾರ ರಕ್ಷಣೆಗೆ ನಿಲ್ಲಬೇಕು. ಮತ್ತು ಮಾವು ಸಂಸ್ಕರಣಾ ಘಟಕಗಳಿಗೆ ಹೆಚ್ಚಿನವಾದ ಆದ್ಯತೆ ಕೊಡಬೇಕು. ಪ್ರತಿ ತಾಲೂಕುಗಳ ಕನಿಷ್ಠ ಒಂದೊಂದಾದರೂ ಇದ್ದರೆ ಆ ಒಂದು ಬೆಲೆ ಕುಸಿತ ಆದಾಗ ಆ ಸಂಸ್ಕರಣಾ ಘಟಕಗಳಾದರೂ ರೈತರ ಕೈದಿರ್ತದೆ. ಆದರೆ ಯಾವುದೋ 1-2 ಇರೋದು, ಅವರು ಆಂಧ್ರದಲ್ಲಿ ಅಲ್ಲಿ ಕಡಿಮೆ ಆದರೆ ಅಲ್ಲಿ ಹೋಗಿ ತೊಗೊಂಬರ್ತಾರೆ, ಬೇರೆ ಮಹಾರಾಷ್ಟ್ರದ ಅಲ್ಲಿಂದ ತೊಗೊಂಬರ್ತಾರೆ. ಸ್ಥಳೀಯರು ಕೊಡ್ತಾ ಇಲ್ಲ. ಸ್ಥಳೀಯವಾಗಿ ಅವ್ರಿಗೆ ಅನುಕೂಲ ಆಗಬೇಕಾದ್ರೆ ಇಲ್ಲಿ ಮಾವು ಸಂಸ್ಕರಣಾ ಘಟಕಗಳಾಗಬೇಕು. ಈ ಕೂಡಲೇ ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕಳೆದ ವರ್ಷ ಒಂದು ಬೆಂಬಲ ಬೆಲೆ ಘೋಷಣೆ ಮಾಡಿದರು. ಅದೇ ರೀತಿಯಲ್ಲಿ ಒಂದು ಕನಿಷ್ಠ 1 kgಗೆ 10 ರೂಪಾಯಿ ಇವಾಗಲೇ ಮಾಡಬೇಕು. ಇನ್ನೇನಾದರೂ ಬೆಂಗಳೂರಾಗ ಕೇಳೋ ಟೈಮ್ ಬಂದಾಗ ಮಾಡಿದರೆ ಅದು ಕೆಲವು ರೈತರಿಗೆ ಸಿಗಲ್ಲ. ಇಷ್ಟು ಹಾಕಿದ್ದಾರೆ ಅಷ್ಟು ಹಾಕಿದ್ದಾರೆ ಅಂತ ಹೋಗ್ತಾರೆ. ಇದರಿಂದ ರೈತರೇ ಅಲ್ಲ, ಪಾಪ ಕೆಲವ್ರು ಏನಾಗ್ತಾರೆ ಅಂದರೆ ಮುಂದೆ ನಮ್ಗೆ ಬೆಲೆ ಸಿಗ್ತದೆ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಬಂಡವಾಳ ಹಾಕಿದ್ದಾರೆ. ಆ ಬಂಡವಾಳ ಹಾಕಿರೋ ಬಂಡವಾಳ ಕೂಡ ಬರ್ತಾ ಇಲ್ಲ. ಈಗ ವ್ಯಾಪಾರಸ್ಥರು ಹಿತ ಕಾಯಬೇಕು, ರೈತರ ಹಿತ ಕಾಯಬೇಕು. ಅದಕ್ಕೋಸ್ಕರ ತಾವುಗಳು ಆಡಳಿತಾಧಿಕಾರಿ ಆಗಿರೋದ್ರ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳಿಂದ ವರದಿ ತರಿಸಿಕೊಂಡು ಮಾವು ಬೆಳೆಗಾರರ ಆ ಒಂದು ಪರಿಸ್ಥಿತಿ ಏನಿದೆ, ಅಂಕಿಅಂಶಗಳು ಏನಿದೆ, ಮಾರುಕಟ್ಟೆ ವ್ಯವಸ್ಥೆ ಏನಿದೆ ಅಂತೇಳಿ ಮಾನ್ಯರ ಮುಖಾಂತರ ಜಿಲ್ಲಾಧಿಕಾರಿಗಳು ಕೊಟ್ಟು, ಜಿಲ್ಲಾಧಿಕಾರಿ ಮುಖಾಂತರ ಸರ್ಕಾರಕ್ಕೆ ಕೊಟ್ಟು ಸಂಕಷ್ಟದಲ್ಲೂ ಮಾವು ಬೆಳೆಗಾರ ರಕ್ಷಣೆ ಮಾಡಬೇಕಂತೇಳಿ ಮಾನ್ಯರು ಒತ್ತಾಯ ಮಾಡ್ತಾಯಿದ್ದಾರೆ. ಸಾಹೇಬರು DC ಸಾಹೇಬರು ಇದ್ರ ಬಗ್ಗೆ ತುಂಬ ಏನಂತಾರೆ ಗಮನ ಹರಿಸಿ ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ದನ್ನು ಸರ್ಕಾರದ ಮಟ್ಟದಲ್ಲಿ ನಮ್ಮ ಡಿ ಡಿ ಹಾರ್ಟಿಕಲ್ಚರ್ ಹೋಗಿ ಸರ್ಕಾರದ ಮಟ್ಟದಲ್ಲಿ ಈಗ ಆಲ್ರೆಡಿ ಇದ್ರ ಬಗ್ಗೆ ಒಂದು ವರದಿಯನ್ನು ಸಲ್ಲಿಸಿ ಒಂದು ಮೀಟಿಂಗ್ ಕೂಡ ಅಟೆಂಡ್ ಮಾಡಿ ಬಂದಿದ್ದಾರೆ. ನಮಗೆಲ್ಲರಿಗೂ ಗೊತ್ತಿರುತ್ತೆ ಇದು. ಸೊ ಈ ಹಂತದಲ್ಲಿ ಸರ್ಕಾರಕ್ಕೆ ಏನೇನು ಕಮ್ಯುನಿಕೇಟ್ ಮಾಡಬೇಕು, ಸರ್ಕಾರದ ಜೊತೆ ಏನು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ಬೇಕು, ಆ ನಿಟ್ಟಿನಲ್ಲಿ ನಮ್ಮ ಜಿಲ್ಲಾಡಳಿತ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಎಲ್ಲ ಎಫರ್ಟ್ಸ್ನು ಆಗ್ತಾ ಇದೆ. ಸೊ ಹಾಗಾಗಿ ನೀವು ಈ ಒಂದು ನಿಮ್ಮ ಮನವಿ ಪತ್ರನೂ ಕೂಡ ನಾನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ತಲುಪಿಸುವಂತ ಕೆಲಸನ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ನಮ್ದು ಇಲ್ಲೇ ನಮ್ಮ ಸ್ಥಳೀಯ ಕಾಯಿ ಎಲ್ಲ ತೋತಾಪುರ ಹಂಗೆ ಇದೆ ಸರ್. ಆಂಧ್ರದಿಂದ ಕಾಯಿ ತರ್ಸ್ಕೊಂತ ಇದಾರೆ ಅಂದ್ರೆ ನಾವು ಇಲ್ಲಿ ಏನ್ ಮಾಡ್ಬೇಕು ಸರ್? ನಾವು ಈಗ DC ಸರ್ ಇದ್ರ ಬಗ್ಗೆ ಆಲ್ರೆಡಿ ಒಂದು ಮೀಟಿಂಗ್ ಮಾಡಿದ್ದಾರೆ ಎಲ್ಲ ಜ್ಯೂಸ್ ಫ್ಯಾಕ್ಟರಿ ಜೊತೆ. ಇನ್ನ ಒಂದು ಮೀಟಿಂಗ್ ಮಾಡೋದಕ್ಕೆ ಮತ್ತೆ DC ಸರ್ ಏನು ಅವರು ಆಕ್ಷನ್ ತಗೊಳ್ತಾರೆ ಸರ್ ಗಮನಕ್ಕೆ ನಾನು ತರುವಂತ ಪ್ರಯತ್ನ ಮಾಡ್ತೀನಿ. ಸರ್ಗೆ ಇವತ್ತೇ ನಾನು ಕಾಲ್ ಮಾಡಿ ಮೂಲಕ ನಿಮ್ಮ ಮನವಿನ ತಿಳ್ಕೊಂಡ್ರೆ ಇವತ್ತು ಭಾರತದಲ್ಲೇ ಮಾವಿನ ಕಣಜ ಅಂತ ಹೆಸರುವಾಸಿ ಆಗಿರುವಂತಹ ಶ್ರೀನಿವಾಸಪುರ ತಾಲೂಕಿನ ಇವತ್ತು ಮಾವು ಬೆಳೆಗಾರರು ತುಂಬ ಸಂಕಷ್ಟದ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ. ಇವತ್ತು ಮಾವು ಫಸಲು ಚೆನ್ನಾಗಿ ಬರುತ್ತೆ, ಉತ್ತಮವಾಗಿ ಫಸಲು ಸಿಗುತ್ತೆ ಅಂತ ಎಲ್ಲ ನಿರೀಕ್ಷೆ ಇಟ್ಕೊಂಡಿದ್ರು.
ಇವತ್ತು ಆ ನಿರೀಕ್ಷೆ ಬರೀ ಹುಸಿಯಾಗಿದೆ. ಇವತ್ತು ಔಷಧಿಗಳು ಹೊಡೆದು ಆ ಇರೋ ಫಸಲನ್ನ ಬಹಳ ಅಚ್ಚುಕಟ್ಟಾಗಿ ಕಾಪಾಡಿಕೊಂಡು ಬಂದು ಇವತ್ತು ಮಾರುಕಟ್ಟೆಗೆ ಹಾಕುವಂಥ ಸಂದರ್ಭದಲ್ಲಿ ಮಾವು ಬೆಲೆ ಕುಸಿತ ಕಂಡಿರೋದ್ರಿಂದ ರೈತರು ಇವತ್ತು ಬೆಲೆಯಿಂದ ಬೆಲೆ ಕುಸಿತ ಕಂಡಿದೆ. ಅದರಿಂದ ಒಬ್ಬ ರೈತರು ಇವತ್ತು ವಿಷ ಕುಡಿಯುವಂಥ ಪರಿಸ್ಥಿತಿ ಎದುರಾಗಿದೆ. ಇವತ್ತು ವ್ಯಾಪಾರಸ್ಥರು ಕೂಡ ಇವತ್ತು ಮಾವಿನ ಬೆಲೆಗೆ ಸುಮಾರು ಲಕ್ಷಾಂತರ ರೂಪಾಯಿ ಹಣವನ್ನು ಖರೀದಿಗೆ ಬಳಸಿ ಇವತ್ತು ಅವರು ಕೂಡ ಬೀದಿಗೆ ಬೀಳುವಂಥ ಪರಿಸ್ಥಿತಿ ಎದುರಾಗಿದೆ. ಇವತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಕೂಡ ಇವತ್ತು ರೈತರಿಗೆ ಆಗಿರುವಂಥ ಅನ್ಯಾಯ ಏನಿದೆ, ಬೆಲೆ ಕುಸಿತ ಕಂಡು ರೈತರು ಇವತ್ತು ಪಡ್ತಿರುವಂಥ ಕಷ್ಟವನ್ನು ಎದುರಿಸಲಿಕ್ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಪ್ರತಿ ಕೆಜಿ ಮಾವಿಗೆ 10 ರೂಪಾಯಿ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು. ಇವತ್ತು ರೈತರ ಸಂಕಷ್ಟಕ್ಕೆ ಸರ್ಕಾರ ಧಾವಿಸಬೇಕು. ಈ ಕೂಡಲೇ ಏನು ಇವತ್ತು ಸರ್ಕಾರ ಇವತ್ತು ಆ ಬೆಂಬಲ ಬೆಲೆಯನ್ನು ಕೂಡಲೇ ಘೋಷಣೆ ಮಾಡಬೇಕು. ಘೋಷಣೆ ಕಾಲ ಕಳೆದಿದ್ದೆ ಆದರೆ ಇವಾಗ ಇಂದಿನ ಬೆಳೆಗಳು ಕೀಳುವಂಥ ಸಂದರ್ಭದಲ್ಲಿ ಮುಂದೆ ಕಿತ್ತಿರುವಂಥ ರೈತರಿಗೆ ಬಹಳ ಅನ್ಯಾಯ ಆಗ್ತದೆ. ಆದ್ದರಿಂದ ಕೂಡಲೇ ಇವತ್ತು ರಾಜ್ಯ ಸರ್ಕಾರ ಈಗಲೇ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು. ಅದರ ಜೊತೆಯಲ್ಲಿ ಇವತ್ತು ಮಾವು ಹೊರ ರಾಜ್ಯಗಳಿಂದ ತಂದು ಈ ಸಂಸ್ಕರಣಾ ಘಟಕಗಳು ಏನು ಜ್ಯೂಸ್ ಫ್ಯಾಕ್ಟ್ರಿಗಳೇನಿದೆ ಅದಕ್ಕೆ ಬಳಕೆ ಆಗ್ತಾ ಇದೆ. ಆದ್ದರಿಂದ ನಮ್ಮ ಶ್ರೀನಿವಾಸಪುರ ತಾಲೂಕಿಗೆ ಹೆಚ್ಚಿನ ಒಂದು ಸಂಸ್ಕರಣಾ ಘಟಕಗಳನ್ನು ನೀಡಬೇಕು ಅಂತ ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೇವೆ. ಹಾಗೂ ನಮ್ಮ ಸ್ಥಳೀಯರಿಗೆ ಈ ಒಂದು ಜ್ಯೂಸ್ ಫ್ಯಾಕ್ಟ್ರಿಗೆ ಮಾವು ಖರೀದಿ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಬೇಕು ಅಂತ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ರಾಜ್ಯ ಸರ್ಕಾರಕ್ಕೆ ಈ ಗಮನವನ್ನು ಹರಿಸಿ ಕೂಡಲೇ ಸಂಸ್ಕರಣಾ ಘಟಕವನ್ನು ಸ್ಥಾಪನೆ ಮಾಡುವಂತ ಒತ್ತಾಯಿಸಬೇಕಂತ ರಾಜ್ಯ ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದೆ. ಬೆಳೆಗಾರರಿಗೆ ಸಿಹಿ ಆಗಬೇಕಾದಂತಹ ಮಾವು ಇವತ್ತು ಕಹಿ ಆಗ್ಬಿಟ್ಟೈತೆ. ಮಾವಿನ ರಾಜ, ಹಣ್ಣಿನ ರಾಜ ಅಂತೇಳಿ ಪ್ರಸಿದ್ಧಿಯಾದಂತಹ ಇವತ್ತು ಮಾವಿನ ಬೆಳೆಗಾರರು ಈ ಮಾವು ಗಿಡಗಳ ಸವಾಸನೆ ಬೇಡ, ಸಂಪೂರ್ಣವಾಗಿ ಅದನ್ನು ಮಾರಾಟ ಮಾಡಿಬಿಟ್ಟು ಏನೋ ಬೇರೆ ರಾಗಿನೋ ಜೋಳನ ಚೆಲ್ಕೊಳ್ಳೋಣ ಮಟ್ಟಕ್ಕೆ ಇವತ್ತು ರೋಷಿ ಹೋಗ್ಬಿಟ್ಟಿದ್ದಾರೆ. ಸತತವಾಗಿ ಕೊರೋನಾ ಬಂದ ವರ್ಷದಿಂದ ಹಿಡಿದು ಇದುವರೆಗೂ ನಿರಂತರವಾಗಿ ಮಾವು ಬೆಳೆಗಾರರು ಸಂಕಷ್ಟಕ್ಕೆ ಬೀಳ್ತಾ ಇದ್ದಾರೆ. ಒಂದು ವರ್ಷ ಫಸಲಿದ್ರೆ ಬೆಲೆ ಇರಲ್ಲ, ಬೆಲೆ ಇದ್ದರೆ ಫಸಲಿರಲ್ಲ, ಬೆಲೆ ಫಸಲು ಎರಡೂ ಇದ್ದರೆ ರೋಗ ತಡೆ ಬರ್ತಾ ಇಲ್ಲ. ಇಷ್ಟರ ಮಟ್ಟಿಗೆ ರೈತರ ಪರಿಸ್ಥಿತಿ ಆಗ್ಬಿಟ್ಟಿದೆ. ಮಾವು ಬೆಳೆಗಾರರ ಪರಿಸ್ಥಿತಿ ಅಂತ ಹೇಳಿದ್ರೆ ಸರ್ಕಾರ ಏನೋ ಬೆಂಬಲ ಬೆಲೆ ಕೊಡ್ತಾ ಇದೆ, ನಾವೇನೋ ನಮ್ಮ ಕುಟುಂಬನ ನಿರ್ವಹಣೆ ಮಾಡೋಣ ಅನ್ನೋ ಮಟ್ಟಕ್ಕಿದೆ. ಯಾಕಂದರೆ ಇವತ್ತು ತೋಟಗಾರಿಕೆ ಇಲಾಖೆಯಿಂದ ಕೊಡುವಂಥ ಔಷಧಿಗಳು ಕೂಡ ಸಮರ್ಪಕವಾಗಿ ನೀಡ್ತಾ ಇಲ್ಲ. ಒಂದು ಸರಿ ಔಷಧಿ ಹೊಡಿಬೇಕಾದ್ರೆ 10,000 ರಿಂದ 15,000 ರೂಪಾಯಿ ಬೇಕಾಗ್ತಾ ಇದೆ. ಇಷ್ಟೆಲ್ಲ ಖರ್ಚುಗಳು ಮಾಡಿ ಮಾವನ್ನು ರಕ್ಷಣೆ ಮಾಡಿಕೊಂಡು ಬಂದಂತಹ ಮಾವು ಬೆಳೆಗಾರರಿಗೆ ಮಾರುಕಟ್ಟೆಯಲ್ಲಿ ಬೆಲೆ ಕುಸಿತದ ಹೊಡೆತದಿಂದ ಯಾವ ರೀತಿ ಹೊಡೆತ ಬಿದ್ದಿದೆ ಅಂತ ಹೇಳಿದ್ರೆ ಆ ಬಂಡವಾಳ ಹಾಕಿರೋ ರೈತ ಈ ಮಾವು ಸವಾಸನೇ ಬೇಡ ಅನ್ನೋ ಮಟ್ಟಕ್ಕಿದೆ. ಇನ್ನೊಂದು, ಇಲ್ಲಿ ವ್ಯಾಪಾರಸ್ಥರು ಕೇಳಿ ಹೇಳ್ತಾರೆ, ಹೊರ ಅಂದರೆ ಅಮೇರಿಕ, ಇರಾನಲ್ಲಿ ಯುದ್ಧ ಆಗ್ತಾ ಇದೆ, ಈ ಕಡೆ ರಫ್ತು ಹೋಗ್ತಾ ಇಲ್ಲ, ನಮಗೆ ಬೇಡಿಕೆನೇ ಬರ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಇದಾಗ್ತಾ ಇದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕಳೆದ ವರ್ಷ ನಮಗೆ ಬೆಂಬಲ ಬೆಲೆ ಘೋಷಣೆ ಮಾಡಿತ್ತು. ರೈತ ಪರ ಮಾವು ಬೆಳೆಗಾರರ ಸಂಘಟನೆ ನಿರಂತರವಾಗಿ ಹೋರಾಟ ಮಾಡಿದ ಹಿನ್ನೆಲೆಯಲ್ಲಿ ಬಂದಿತ್ತು. ಆದರೆ ಈ ಸರಿ ಉತ್ತಮವಾದ ಫಸಲೇನು ಬಂದಿಲ್ಲ, 25% ಫಸಲಿದೆ. ಆದರೆ ನಮ್ಗೆ ಬೆಂಬಲ ಬೆಲೆ ಬೇಕೇ ಬೇಕು. ಯಾಕೆ ಬೇಕಂತ ಹೇಳಿದ್ರೆ ಇವತ್ತು ಮಾರುಕಟ್ಟೆಯಲ್ಲಿ ಕೇಳೋರಿಲ್ಲ, ಅಲ್ಲಿಗೆ ಎತ್ಕೊಂಡು ಹೋದ್ರೆ ಕೇಳೋರಿಲ್ಲ. ರಾತ್ರಿ ಹರಾಜು ಹಾಕ್ತಾರೆ, ಯಾವಾಗ ಹರಾಜು ಹಾಕ್ತಾರೆ, ಏನಾಗ್ತಾರೆ ಅಂತೇಳಿ ಕೇಳೋರಿಲ್ಲ. ಅಲ್ಲಿ ಹೋದರೆ ಇವಾಗ ಕೂಲಿ ಆಳು ಈ ಗ್ಯಾರಂಟಿಗಳು ಕೊಟ್ಬಿಟ್ಟು ಆ ಕೂಲಿ ಆಳನ್ನು ಕರ್ಕೊಂಡು ಹೋಗ್ಬೇಕಾದ್ರೆ ಒಬ್ಬ ಹೆಣ್ಣಾಳಿಗೆ ಏನು 1,000 ರೂಪಾಯಿ ಕೊಡಬೇಕು, ಗಂಡಾಳಿಗೆ 1,500 ರೂಪಾಯಿ ಕೊಡಬೇಕು. ಇನ್ನು ಟ್ಯಾಕ್ಟ್ರಿ ಬಾಡಿಗೆ ಕಿಲೋಮೀಟ್ರ್ ಲೆಕ್ಕ 2,500 ಆಯಿತು, 3,000 ಆಯಿತು, 5,000 ಆಯಿತು. ಒಟ್ಟಾರೆಯಾಗಿ ಎಲ್ಲ ಕಿತ್ಕೊಂಬಂದು ಹಾಕಿದರೆ ರೈತನಿಗೆ ಬೆವರನ್ನೇನೂ ಸಿಕ್ಕಲ್ಲ, ಅವನು ಊಟ ಕೂಡ ಸಿಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಇವತ್ತು ಮಾವು ಬೆಳೆಗಾರರು ಬೀದಿಗೆ ಬಿದ್ದೈತೆ. ನಾವು ಕೇಳ್ತಾ ಇರೋದಿಷ್ಟೇ, ರೈತರ ಇವತ್ತು ಮಾವು ಬೆಳೆಗಾರರು ಬೀದಿಗೆ ಬಿದ್ದೈತೆ. ರಾಜ್ಯ ಸರ್ಕಾರದ ಮತ್ತು ಕೇಂದ್ರ ಸರ್ಕಾರದ ಮೇಲೆ ಧ್ವನಿ ಎತ್ತುವಂತಹ ಪರಿಸ್ಥಿತಿ ಜನಪ್ರತಿನಿಧಿ ಇರಬೇಕು. ಆದರೆ ಮಾನ್ಯ ಜಿಲ್ಲಾಧಿಕಾರಿಗಳು ರೈತರ ಬೇರೆ ಕಾಳಜಿ ಇರೋದರಿಂದ ಮಾನ್ಯ ಮುಖ್ಯಮಂತ್ರಿಗಳ ಸಭೆಯಲ್ಲಿ, ಪ್ರಥಮ ಸಭೆಯಲ್ಲೇ ಮಾವು ಬೆಳೆಗಾರರು ಮತ್ತು APMC ಜಾಗದ ಸಮಸ್ಯೆ ಬಗ್ಗೆ ಧ್ವನಿ ಎತ್ತಿ ನಾವು ರೈತ ಪರವಾಗಿದ್ದೀವಿ, ಪ್ರಾಮಾಣಿಕವಾಗಿ ರೈತ ಪರ ಕೆಲಸ ಮಾಡ್ತಾಯಿದ್ದೀವಿ, ನೊಂದ ರೈತರ ಪರ ಇದೆ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ಆ ಸಭೆಯ ಮುಖಾಂತರ ಕೋಲಾರ ಜಿಲ್ಲೆಯ ಜನತೆಗೆ ತೋರಿಸಿಕೊಟ್ಟಿದ್ದಾರೆ. ಅದರಂತೆ ನಾವಿವತ್ತು ರೈತ ಸಂಘದಿಂದ ರಾಜ್ಯ ಹೆದ್ದಾರಿ ರೋಜಪ್ಪನಹಳ್ಳಿ ಗೇಟನ್ನು ಮಾವು ಸುರಿಯುವ ಮುಖಾಂತರ ಬಂದ್ ಮಾಡಿ ಮಾನ್ಯ ತಹಸೀಲ್ದಾರ್ ಅವರಿಗೆ ನಾವು ಮನವಿಯನ್ನು ಮಾಡಿದ್ದೀವಿ. ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಈ ಕೂಡಲೇ ಮಾವು ಬೆಳೆಗಾರರ ರಕ್ಷಣೆಗೆ ನಿಂತು 10 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು. ಅದು ಏನು ಮಾವು ಕೀಳ್ತಾ ಇದ್ದಾರೆ ಅವತ್ತಿಂದ ಇದ್ದು ಇವತ್ತು ಎಂಡಿಂಗ್ ಆಗೋವರೆಗೂ ಎಲ್ಲ ರೈತರಿಗೂ ಸಿಗಬೇಕು. ಮಾವು ಸಂಸ್ಕರಣಾ ಘಟಕಗಳನ್ನು ಸ್ಥಾಪನೆ ಮಾಡಬೇಕು. ಮತ್ತು ಇಲ್ಲಿನ ಜಿಲ್ಲೆಯ ರೈತರ ಹಿತದೃಷ್ಟಿಯಿಂದ ಇವತ್ತು ಕೆಲವು ಮಂಡಿ ಮಾಲೀಕರು ಮತ್ತು ಏನು ಮಾವು ಸಂಸ್ಕರಣಾ ಘಟಕಗಳ ಮಾಲೀಕರು
ಆಂಧ್ರದಿಂದ ಏನು ತೊಗೊಂಬರ್ತಾ ಇದ್ದಾರೆ ಮಾವನ್ನ, ಆ ಖರೀದಿಯನ್ನು ಈ ಕೂಡಲೇ ನಿಲ್ಲಿಸಬೇಕಂತೇಳಿ ಆಡಳಿತಾಧಿಕಾರಿಗಳಿಗೆ ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ರೈತ ಸಂಘದ ಒತ್ತಾಯ ಮಾಡ್ತಾರೆ.